ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರ ಅವರು ಡೈಲಿ ಅಪ್ಡೇಟ್ಸ್ನ ತಿಳ್ಕೊಂಡು ಖರೀದಿ ಮಾಡುವುದು ಉತ್ತಮ. ಯಾಕಂದರೆ ಸ್ನೇಹಿತರೆ, 9,000 ಗಡಿ ದಾಟಿದ ಬೆಲೆ ಅಂತಲೇ ಹೇಳ್ಬೋದು. ಗರಿಷ್ಠ ದರ ಮುಟ್ಟುತ್ತಿರುವ ಚಿನ್ನ ಬೆಳ್ಳಿ ಎಷ್ಟಾಗಿದೆ ನೋಡಿ. 10 ಗ್ರಾಮ್ಗೆ ಬೆಲೆ ಅಂದರೆ ಸ್ನೇಹಿತರೆ, ಬೆಳ್ಳಿನೂ ಕೂಡ ಜಾಸ್ತಿಯಾಗಿದೆ, ಚಿನ್ನವೂ ಕೂಡ ಜಾಸ್ತಿಯಾಗಿದೆ. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ಖರೀದಿ ಮಾಡುವುದಕ್ಕೆ ಸೂಕ್ತನಾ ಅನ್ನೋದನ್ನ ನೀವು ಕೇಳೋದಾದರೆ ಸ್ನೇಹಿತರೆ, ಇದ್ರ ಬಗ್ಗೆ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ, ಮುಂದಿನ ದಿನಗಳಲ್ಲಿ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಚಿನ್ನದ ತಜ್ಞರ ಅಭಿಪ್ರಾಯವೇನು, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ರೆ ದಯವಿಟ್ಟು ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಯಾರಿಗೆಲ್ಲ ದೇವ್ರ ಮೇಲೆ ಭಕ್ತಿ ಇದೆ ಸ್ನೇಹಿತರೆ, ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಅಸ್ಟ್ರಾಲಜಿ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಚಿನ್ನದ ಬೆಲೆ ಲಕ್ಷ ದಾಟಲು ಇನ್ನೇನು ಬಹಳ ಅಂತರ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ನೇಹಿತರೆ, ಇನ್ನೇನು ಬಹಳ ಅಂತರ ಇಲ್ಲ ಸ್ನೇಹಿತರೆ. ದಿನೇ ಏರುಗತಿಯಲ್ಲಿ ಚಿನ್ನದ ಬೆಲೆ ಸಾಗುತ್ತಿದ್ದು ಚಿನ್ನಾಭರಣ ಪ್ರಿಯರಿಗೆ ಬೇಸರ ಮೂಡಿಸಿದೆ. ಚಿನ್ನಾಭರಣ ಕೊಳ್ಳಲು ಯೋಚಿಸುತ್ತಿರುವವರು ಹಾಗೂ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡುವವರಿಗೆ ಪ್ರತಿನಿತ್ಯದ ಚಿನ್ನದ ಬೆಲೆ ತಿಳಿದುಕೊಳ್ಳಲು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕಾಗುತ್ತದೆ. ಅಂದರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ಅಪ್ಡೇಟ್ಸ್ನ ತಿಳ್ಕೊತೀರಾ. ಓಕೆ ಸ್ನೇಹಿತರೆ, ಈಗಾಗಲೇ ದೇಶೀಯ ಮಾರುಕಟ್ಟೆಯಲ್ಲಿ 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ ಬೆಲೆ 9,906 ರೂಪಾಯಿ ಆಗಿದೆ. 10 ಗ್ರಾಮ್ ಬೆಲೆ 99,060 ರೂಪಾಯಿ ತಲುಪಿದೆ. ಮೊದಲನೇದಾಗಿ. ಇನ್ನು ಎರಡನೇದಾಗಿ ಆರ್ಥಿಕ ಅನಿಶ್ಚಿತತೆ, ಅಮೆರಿಕದ ಡಾಲರ್ ದುರ್ಬಲತೆ ಮತ್ತು ಮಧ್ಯವರ್ತಿ ಬ್ಯಾಂಕುಗಳು ಚಿನ್ನ ಖರೀದಿಯು ಚಿನ್ನದ ಬೆಲೆ ಏರಿಕೆಗೆ ಕಾರಣವಾಗಿದೆ. ಇನ್ನು ಮೂರನೇದಾಗಿ JP Morgan ಮತ್ತು ಗೋಲ್ಡ್ಮನ್ ಸ್ಯಾಕ್ಸ್ ಸಂಸ್ಥೆಗಳು 2025 ಅಂತ್ಯದ ವೇಳೆಗೆ ಚಿನ್ನದ ಬೆಲೆಯನ್ನು ಕ್ರಮವಾಗಿ $3,675 ಮತ್ತು $3,700 ತಲುಪಬಹುದು ಎಂದು ಅಂದಾಜಿಸಿದ್ದಾರೆ. ಹಾಗಿದ್ರೆ ಬೆಂಗಳೂರು ಸ್ನೇಹಿತರೆ, ಮೇ ಅಂತ್ಯದಲ್ಲೂ ಚಿನ್ನದ ಬೆಲೆ ಏರಿಕೆ ಕಾಣುತ್ತಿದೆ. ಹಲವು ದಿನಗಳಿಗೆ 9,000 ಗಡಿಯಲ್ಲಿದ್ದ ಆಭರಣ ಚಿನ್ನದ ಬೆಲೆ ಈಗ 9,000 ರೂಪಾಯಿ ದಾಟಿ ಬಿಟ್ಟಿದೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಇಳಿಕೆಯಾಗುವ ಲಕ್ಷಣಗಳು ಕಡಿಮೆ ಇದ್ದು ನಿರಂತರವಾಗಿ ಚಿನ್ನದ ದರ ಏರಿಕೆಯಾಗಲು ಕಾರಣ ಹೂಡಿಕೆದಾರರಿಗೆ ಹಾಗೂ ಆಭರಣ ಕೊಳ್ಳುವವರಿಗೆ ಬೆಲೆ ವಿವರ ಮತ್ತು ಸಲಹೆಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಂದಿನ ಬೆಲೆ ಎಷ್ಟಿದೆ ಅಂದರೆ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರದಲ್ಲಿ ಇಂದು ಬರೋಬ್ಬರಿ 22 ರೂಪಾಯಿ ಹೆಚ್ಚಳವಾಗಿದೆ ಅಂತಲೇ ಹೇಳ್ಬೋದು. ಇಂದಿನ ಚಿನ್ನದ ದರ ಅಂದರೆ ಇಂದು 5/2025 ಜೂನ್ ತಿಂಗಳಿನಲ್ಲಿ ಸ್ನೇಹಿತರೆ 24 ಕ್ಯಾರೆಟ್ 1 ಗ್ರಾಮ್ಗೆ 9,900 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ 1 ಗ್ರಾಮ್ ಬೆಲೆ ಕೂಡ 20 ರೂಪಾಯಿ ಹೆಚ್ಚಳವಾಗಿದೆ ಸ್ನೇಹಿತರೆ. ಅಂದರೆ 9,080 ರೂಪಾಯಿಗೆ ಏರಿಕೆಯಾಗಿದೆ ಅಂತಲೇ ಹೇಳ್ಬೋದು. ಹಾಗೆ 22 ಕ್ಯಾರೆಟ್ 18 ಕ್ಯಾರೆಟ್ ಅಪ್ಡೇಟ್ಸ್ನು ಕೂಡ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ 10 ಗ್ರಾಮ್ ಬೆಲೆ ಎಷ್ಟು ಅನ್ನೋದನ್ನ ಕೇಳೋದಾದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಇಂದಿನ ಬೆಲೆಯಲ್ಲಿ ಇಂದು 220 ರೂಪಾಯಿ ಹೆಚ್ಚಳವನ್ನು ಆಗಿದೆ ಸ್ನೇಹಿತರೆ. ಇಂದಿನ ಬೆಲೆ 99,060 ರೂಪಾಯಿಗೆ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 200ಗೆ ಏರಿಕೆಯಾಗಿ ಇಂದಿನ ಬೆಲೆ 90,800 ಆಗಿದೆ. ಇನ್ನು ಬೆಂಗಳೂರಿನ ಚಿನ್ನದ ಬೆಲೆಯನ್ನು ಕೇಳೋದಾದರೆ ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 9,906 ರು ಆಗಿದೆ. ಇನ್ನು ಬೆಳ್ಳಿಯ ಬೆಲೆ ಕೂಡ 10 ಪೈಸೆ ಹೆಚ್ಚಳ ಆಗಿದ್ದು kg ಬೆಳ್ಳಿ ಬೆಲೆ 1,100,000 ರೂಪಾಯಿ ಆಗಿದೆ ಸ್ನೇಹಿತರೆ. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಚಿನ್ನ ಖರೀದಿ ಮಾಡುವುದಕ್ಕೆ ಸೂಕ್ತನಾ ಅಥವಾ ಚಿನ್ನದ ಮೇಲೆ ಏರಿಕೆಯ ಪ್ರಮುಖ ಕಾರಣಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಆರ್ಥಿಕ ಅನಿಶ್ಚಿತತೆ ಮತ್ತು ಹೂಡಿಕೆದಾರರ ಭಯ ಸ್ನೇಹಿತರೆ.
USA ಚೀನಾ ವ್ಯಾಪಾರ ಸಂಘರ್ಷಗಳು, ರಷ್ಯಾ ಉಕ್ರೇನ್ ಸಂಘರ್ಷ ಮತ್ತು ಇತರ ಜಾಗತಿಕ ರಾಜಕೀಯ ಉದ್ವಿಗ್ನತೆಗಳು ಹೂಡಿಕೆದಾರರನ್ನ ಸುರಕ್ಷಿತ ಆಸ್ತಿ ಎಂದೆನಿಸುವ ಚಿನ್ನದತ್ತ ಸೆಳೆಯುತ್ತವೆ ಅಂತಲೇ ಹೇಳ್ಬೋದು. ಇನ್ನು ಮಧ್ಯವರ್ತಿ ಬ್ಯಾಂಕುಗಳು ಚಿನ್ನ ಖರೀದಿ. ಚೀನಾ, ಭಾರತ, ಪೋಲೆಂಡ್ ಮತ್ತು ಟರ್ಕಿ ಸೇರಿದಂತೆ ಹಲವು ದೇಶಗಳು ಕೇಂದ್ರ ಬ್ಯಾಂಕುಗಳು ತಮ್ಮ ಚಿನ್ನದ ಸಂಗ್ರಹವನ್ನು ಹೆಚ್ಚಿಸುತ್ತಿವೆ. ಇದು ಚಿನ್ನದ ಬೆಲೆ ಏರಿಕೆಗೆ ಕಾರಣವಾಗಿದೆ. ಇನ್ನು ಅಮೆರಿಕದ ಡಾಲರ್ ದುರ್ಬಲತೆ. ಅಮೆರಿಕದ ಡಾಲರ್ ಮೌಲ್ಯ ಕುಸಿತಗೊಂಡಿರುವುದರಿಂದ ಚಿನ್ನದ ಬೆಲೆ ಏರಿಕೆಯಾಗಿದೆ. ಬಡ್ಡಿದರ ಇಳಿಕೆ ನಿರೀಕ್ಷೆ. ಅಂದರೆ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿದರ ಇಳಿಕೆ ನಿರೀಕ್ಷೆಯು ಚಿನ್ನದ ಮೇಲೆ ಹೂಡಿಕೆ ಹೆಚ್ಚಿಸಲು ಪ್ರೇರೇಪಿಸಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಕಳೆದ 10 ದಿನಗಳ ಚಿನ್ನದ ಬೆಲೆ ಹೇಗಿದೆ ಅನ್ನೋದನ್ನ ಕೇಳೋದಾದರೆ ಸ್ನೇಹಿತರೆ, 22 ಕ್ಯಾರೆಟ್ 24 ಕ್ಯಾರೆಟ್ ಅಂದರೆ ಜೂನ್ 3ನೇ ತಾರೀಕು ಸ್ನೇಹಿತರೆ, ಜೂನ್ 3ನೇ ತಾರೀಕು 22 ಕ್ಯಾರೆಟ್ 1 ಗ್ರಾಮ್ಗೆ 9,080. ಇನ್ನು 24 ಕ್ಯಾರೆಟ್ 1 ಗ್ರಾಮ್ಗೆ 9,906 ರೂಪಾಯಿ ಸ್ನೇಹಿತರೆ. ಅಂದರೆ 22 ರೂಪಾಯಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಜೂನ್ 2ನೇ ತಾರೀಕು 22 ಕ್ಯಾರೆಟ್ ಚಿನ್ನದ ಬೆಲೆ 8,950 ಅಂದರೆ 30 ರೂಪಾಯಿ ಏರಿಕೆಯನ್ನು ಕಂಡಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ 9,764 ಅಂದರೆ 30 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು ಜೂನ್ 1 ಸ್ನೇಹಿತರೆ 8,920 22 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು 9,731 24 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ ಇಷ್ಟಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಮೇ 31, 30, 29, 28, 27 ರೇಟ್ ಕೇಳೋದಾದರೆ ಸ್ನೇಹಿತರೆ 8,920 ಆಗಿರುತ್ತೆ ಮೇ 31. ಇನ್ನು 9,731 1 ಗ್ರಾಮ್ಗೆ 24 ಕ್ಯಾರೆಟ್ ಚಿನ್ನದ ಬೆಲೆ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ ಇಂದಿನ ಬೆಲೆ ಅಂದರೆ ಇಂದಿನ ಚಿನ್ನದ ಬೆಲೆ ಮೈಸೂರಿನಲ್ಲಿ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದರ ಜೊತೆಗೆ ತಜ್ಞರ ಅಭಿಪ್ರಾಯವೇನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, JP Morgan ಚಿನ್ನದ ಬೆಲೆ 2025ರ ಅಂತ್ಯದ ವೇಳೆಗೆ $3,675 ತಲುಪಬಹುದು ಎಂದು ಅಂದಾಜಿಸಿದೆ. ಅಂದರೆ ತಜ್ಞರ ಅಭಿಪ್ರಾಯ ಮುಂದಿನ ದಿನಗಳಲ್ಲಿ ಚಿನ್ನವನ್ನು ಖರೀದಿ ಮಾಡುವುದು ಸೂಕ್ತನಾ ಅಥವಾ ಸರಿಯಾದ ಸಮಯವನ್ನು ಅಲ್ಲ ಈವಾಗಲೇ ಖರೀದಿ ಮಾಡ್ಬೋದಾ? ಟೋಟಲ್ ಇನ್ಫಾರ್ಮೇಷನ್ನ ನೋಡೋದಾದರೆ ತಜ್ಞರು ಏನು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅಂದರೆ JP Morgan ಅವರು ಸ್ನೇಹಿತರೆ ಚಿನ್ನದ ಬೆಲೆ 2025ರ ಅಂತ್ಯದಲ್ಲಿ $3,675 ತಲುಪಬಹುದು ಎಂದು ಅಂದಾಜಿಸಿದ್ದಾರೆ ಸ್ನೇಹಿತರೆ. ಇನ್ನು ಗೋಲ್ಡ್ಮನ್ ಸ್ನ್ಯಾಕ್ಸ್ ಅವರು ಚಿನ್ನದ ಬೆಲೆ $3,700 ತಲುಪಬಹುದು ಎಂದು ಭವಿಷ್ಯವಾಣಿ ಮಾಡಿದ್ದಾರೆ. ಇನ್ನು ವಿಸ್ಡಮ್ ಟ್ರೀಮ್ ಚೀನಾದಿಂದ ಬಲವಾದ ಹೂಡಿಕೆ ಮತ್ತು ಮಧ್ಯವರ್ತಿ ಬ್ಯಾಂಕುಗಳ ಖರೀದಿ ಮುಂದುವರಿದರೆ ಚಿನ್ನದ ಬೆಲೆ ಇನ್ನಷ್ಟು ಏರಿಕೆಯಾಗಬಹುದು ಎಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಚಿನ್ನ ಹೂಡಿಕೆದಾರರಿಗೆ ಸಲಹೆಗಳು. ಚಿನ್ನದ ಬೆಲೆಗಳು ಇತ್ತೀಚೆಗೆ ಗರಿಷ್ಠ ಮಟ್ಟ ತಲುಪಿರುವುದರಿಂದ ಹೊಸ ಹೂಡಿಕೆದಾರರು ಮುನ್ನೆಚ್ಚರಿಕೆ ವಹಿಸಬೇಕು. ದೀರ್ಘಕಾಲಿಕ ಹೂಡಿಕೆದಾರರು ಚಿನ್ನವನ್ನು ಹೂಡಿಕೆ ಪೋರ್ಟ್ಫೋಲಿಯೋದಲ್ಲಿ ವೈವಿಧ್ಯತೆಗೆ ಬಳಸಬಹುದು. ಇನ್ನು ಬಡ್ಡಿದರ, ಡಾಲರ್ ಮೌಲ್ಯ ಮತ್ತು ಜಾಗತಿಕ ರಾಜಕೀಯ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಳ್ಳುವುದು ಮುಖ್ಯ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ. ಇಷ್ಟು ತಜ್ಞರ ಅಭಿಪ್ರಾಯ ಅಂತಲೇ ಹೇಳ್ಬೋದು ಮತ್ತು ಚಿನ್ನವನ್ನು ಹೂಡಿಕೆ ಮಾಡುವವರಿಗೆ ಇದೊಂದು ಸಲಹೆ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ. ಇನ್ನು ಮೈಸೂರಿನಲ್ಲಿ ಇಂದಿನ ಚಿನ್ನದ ಬೆಲೆ ಎಷ್ಟಿದೆ? ಜೂನ್ 5ನೇ ತಾರೀಕು 2025 ಏನು ಬೆಲೆ ಏರಿಕೆಯಾಗಿದೆಯಾ ಅಥವಾ ಇಳಿಕೆಯಾಗಿದೆಯಾ, ಬೆಳ್ಳಿಯ ಬೆಲೆ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಲ್ಲಿ 24 ಕ್ಯಾರೆಟ್ ಚಿನ್ನ ಸ್ನೇಹಿತರೆ 1 ಗ್ರಾಮ್ಗೆ 9,960 ಇಂದಿನ ಬೆಲೆ. ನಿನ್ನೆಯ ಬೆಲೆ 9,917 ಅಂದರೆ 43 ರೂಪಾಯಿ ನಿನ್ನೆಗೆ ಹೋಲಿಕೆ ಮಾಡಿದರೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಇನ್ನು 10 ಗ್ರಾಮ್ಗೆ ಸ್ನೇಹಿತರೆ 99,600 ಇಂದಿನ ಬೆಲೆ. ನಿನ್ನೆಯ ಬೆಲೆ 99,170 ಅಂದರೆ 430. 24 ಕ್ಯಾರೆಟ್ 10 ಗ್ರಾಮ್ಗೆ ಬೆಲೆ ಜಾಸ್ತಿಯಾಗಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ. ಇನ್ನು 100 ಗ್ರಾಮ್ಗೆ 9,96,000 ಇಂದಿನ ಬೆಲೆ. ನಿನ್ನೆಯ ಬೆಲೆ 9,91,700 4,300 ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ಕೇಳೋದಾದರೆ 1 ಗ್ರಾಮ್ಗೆ ಸ್ನೇಹಿತರೆ 9,130 ಇಂದಿನ ಬೆಲೆ. ನಿನ್ನೆಯ ಬೆಲೆ 9,090 ರೂಪಾಯಿ.
40 ರೂಪಾಯಿ ಬದಲಾವಣೆಯನ್ನು ಆಗಿದೆ ಸ್ನೇಹಿತರೆ, ಅಂದರೆ ಏರಿಕೆಯನ್ನು ಆಗಿದೆ. ಇನ್ನು 10 ಗ್ರಾಮ್ಗೆ 91,300 ಇಂದಿನ ಬೆಲೆ, ನಿನ್ನೆಯ ಬೆಲೆ 90,922. 10 ಗ್ರಾಮ್ ಚಿನ್ನದ ಬೆಲೆ 400 ರೂಪಾಯಿ ಜಾಸ್ತಿಯಾಗಿದೆ ನಿನ್ನೆಗೆ ಹೋಲಿಕೆ ಮಾಡಿದರೆ. ಇನ್ನು 100 ಗ್ರಾಮ್ಗೆ ಸ್ನೇಹಿತರೆ ಎಷ್ಟಾಗಿದೆ, 22 ಕ್ಯಾರೆಟ್ ಚಿನ್ನದ ಬೆಲೆ 9,13,000 ಇಂದಿನ ಬೆಲೆ, ನಿನ್ನೆಯ ಬೆಲೆ 9,09,000 ಅಂದರೆ 4,000 ಜಾಸ್ತಿಯಾಗಿದೆ. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ಕೇಳೋದಾದರೆ 18 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ 7,470 ಇಂದಿನ ಬೆಲೆ, ನಿನ್ನೆಯ ಬೆಲೆ 7,438 ಅಂದರೆ 32 ರೂಪಾಯಿ ಜಾಸ್ತಿಯಾಗಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ. ಇನ್ನು 10 ಗ್ರಾಮ್ಗೆ 74,700 ಇಂದಿನ ಬೆಲೆ, ನಿನ್ನೆಯ ಬೆಲೆ 74,380 ಅಂದರೆ 320 ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ಇನ್ನು 100 ಗ್ರಾಮ್ಗೆ 18 ಕ್ಯಾರೆಟ್ ಚಿನ್ನದ ಬೆಲೆ 100 ಗ್ರಾಮ್ಗೆ 7,47,000 ಇಂದಿನ ಬೆಲೆ, ನಿನ್ನೆಯ ಬೆಲೆ 7,43,800 ಅಂದರೆ 3,000 ಸ್ನೇಹಿತರೆ 200 ರೂಪಾಯಿ ಬದಲಾವಣೆಯನ್ನು ನೋಡ್ಬೋದು. ಅಂದರೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಸ್ನೇಹಿತರೆ, ಜೂನ್ 4ಕ್ಕೆ ಹೋಲಿಕೆ ಮಾಡಿದರೆ ಇಂದಿನ ದಿನ ಚಿನ್ನ ಮತ್ತು ಬೆಳ್ಳಿಯ ದರ ಸ್ವಲ್ಪ ಏರಿಕೆಯನ್ನು ಕಂಡಿದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಬೆಳ್ಳಿಯನ್ನು ನೋಡೋದಾದರೆ ಸ್ನೇಹಿತರೆ, 1 ಗ್ರಾಮ್ ಬೆಳ್ಳಿಯ ದರ ಎಷ್ಟಿದೆ ಅಂತಂದರೆ ನಿನ್ನೆಗೆ ಅಂದರೆ ಜೂನ್ 4ನೇ ತಾರೀಕಿಗೆ ಹೋಲಿಕೆ ಮಾಡಿದರೆ 1 ಗ್ರಾಮ್ ಸ್ನೇಹಿತರೆ 104 ರೂಪಾಯಿ ಇದೆ ಇಂದಿನ ಬೆಲೆ, 2 ರೂಪಾಯಿ ಜಾಸ್ತಿಯಾಗಿದೆ ಅಂತಲೇ ಹೇಳ್ಬೋದು. ನಿನ್ನೆ ಸ್ನೇಹಿತರೆ 102 ರೂಪಾಯಿ ಇತ್ತು, ಇನ್ನು ಇಂದು 104 ರೂಪಾಯಿ, 2 ರೂಪಾಯಿ ಜಾಸ್ತಿಯಾಗಿದೆ 1 ಗ್ರಾಮ್ ಬೆಳ್ಳಿಯ ಬೆಲೆ. ಇನ್ನು 100 ಗ್ರಾಮ್ಗೆ 10,400 ಇಂದಿನ ಬೆಲೆ, ನಿನ್ನೆಯ ಬೆಲೆ 10,200, 200 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 1 ಕೆಜಿಗೆ 1,04,000 ಇಂದಿನ ಬೆಲೆ, ನಿನ್ನೆಯ ಬೆಲೆ 1,02,000 ಅಂದರೆ 2,000 ಜಾಸ್ತಿಯಾಗಿದೆ 100 ಗ್ರಾಮ್ಗೆ ಬೆಳ್ಳಿಯ ಬೆಲೆ. 10 ಗ್ರಾಮ್ಗೆ 1,040, ಇನ್ನು 10 ಗ್ರಾಮ್ಗೆ ಸ್ನೇಹಿತರೆ ನಿನ್ನೆಯ ಬೆಲೆ 1,020, 20 ರೂಪಾಯಿ ಜಾಸ್ತಿಯಾಗಿದೆ. ಬೆಳ್ಳಿಯ ಬೆಲೆಯೂ ಕೂಡ ಜಾಸ್ತಿಯಾಗಿದೆ ಮತ್ತು ಚಿನ್ನದ ಬೆಲೆ ಕೂಡ. ಇಂದಿನ ದಿನಗಳಲ್ಲಿ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಯೋಚನೆ ಮಾಡಬೇಡಿ ಸ್ನೇಹಿತರೆ, ಹಿಂದಿನ ದಿನ ಚಿನ್ನ ಖರೀದಿ ಇದ್ದರೆ 100% ಖರೀದಿ ಮಾಡುವುದು ಉತ್ತಮ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ ತಿಳ್ಕೊತೀರಾ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.